ಕೃಷ್ಣರ ಜಾಗನೇ ಇಲ್ಲ ಲಾಂಗ್ ಮಾಡಬೇಕು ಮಾಡ್ಬೇಕಾಯ್ತು ನೋಡಿ ಫಲ್ ಇದ್ದಂಗೆ ಫಲ್ kids. Fresh water aroma.
ಬರುತ್ತೆ. Snow White angel fishes. ಮೂನೇ ಆಗಲ್ಲ ನೋಡೋದು. ಫ್ರೀಸ್. Ja, it's Fischer. Ja. ಟಾಯ್ ಅಲ್ಲ ಅದು, ನನಗೆ ಇದೆ ನೋಡೋದು. ರಾಯಲ್ ಕ್ರೇ ಫಿಶ್ ಅದು. ಇದೆಲ್ಲ ಜೆನೆಟಿಕಲಿ ಮಾಡಿಫೈಡ್ ಫಿಶ್ ಇದು. ಫಿಶಿಂಗ್ ಆಟ್ ಪರ್ಟಿಕ್ಯುಲರ್ ವೇವ್ ಲೆಂತಲ್ಲಿ ಬೇರೆ ಕಲರ್ ಮೀಟ್ ಆಗುತ್ತೆ. ಎಲ್ಲ ಕಾಮನ್ ಫಿಶಸ್. ಯಾರೋ ಮಕ್ಕಳು ಬಂದಿದ್ದಾರೆ. ಬೆಟ್ಟಾಗ್ಬಿಟ್ಟಿದ್ದಾರಾ ಫೈಟರ್ ಫಿಶ್.
ಗುರಾಮಿ ನೋಡಿ ಇಷ್ಟು ದೊಡ್ಡ ನೋಡೇ ಇರಲಿಲ್ಲ ನಾನು. ಅಲ್ಲ? ಏನೇನೋ ಸತ್ತೋಗಂಗಿಲ್ಲ. ಚೆನ್ನಾಗಿ ಇದು ಚೆನ್ನಾಗಿದೆ. ಅದೊಂದು ಹಚ್ಚಿಕೊಂಡಿದೆ ನೋಡಿ. ಸಕ್ಕರಲ್ಲ ಅದು. ಅಲ್ಬೇನೋ ಟೈಗರ್ ಬಾರ್. ಅಲ್ಲಿಂದ ಭಯ ಪಡ್ಕೊಂಡ್ಬಿಟ್ಟಿದೆ. ಸ್ಕ್ರಾಚ್ ಫಿಶ್. White. ಇದೆಲ್ಲ ಬೈ ಪ್ರಾಡಕ್ಟ್ಸ್ ಫಿಶ್ ಪ್ರಾಡಕ್ಟ್ಸ್, ಬೈ ಪ್ರಾಡಕ್ಟ್ಸ್. ಓಕೆ. ಚಕ್ಲಿ, ಫಿಶ್ ಚಕ್ಲಿ. ಮಂಗ್ಳೂರು ಶ್ರಿಂಪ್ ಕುರ್ಕುರೆ, ಚಟ್ನಿ. ಏನು ಸರ್ ಇದು? ಡ್ರೈ ಫಿಶ್. ಶ್ರಿಂಪ್ ಚಟ್ನಿ. ಇದು ಸೇಲ್ಗ? ಇದು ಸೇಲ್ ಮಾಡಿ ಸೇಲ್ ಇಲ್ಲ, ಡಿಸ್ಪ್ಲೇ. ಶ್ರಿಂಪದು ಇದು ಚೊಂಡಿಗೆ ಬರುತ್ತಲ್ಲ ಆ ಥರ.
ಅಡ್ರೆಸ್ ಇದೆ ನಿಮ್ಗೆ ಎಷ್ಟು ಬೇಕು ಅಂತ ಹೇಳಿ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನಿಮಗೆ ಸಾರ್ ಗೊತ್ತಾ ನಿಮಗೆ ಗೊತ್ತಿಲ್ಲ ರೇಟಿಲ್ಲ ಇದೆಲ್ಲ ಇದು ಶೋ ಪೀಸ್ಗಳು ಇಟ್ಟಿರೋದು ಈ ಥರ ಬೇಕಾದರೆ ತಗೋಬೋದು ಕ್ರ್ಯಾಬು ಫಿಶ್ ಎಲ್ಲ ಮಿಕ್ಸಲ್ಲಿ ಇಟ್ಟಿದ್ದಾರೆ ಯಾವ ಗ್ಯಾರಂಟಿ ಮೇಲೆ ಗೊತ್ತಿಲ್ಲ ಸ್ವಲ್ಪ ಓಪನ್ ಆಗಿ ವಾಟರ್ ಇನ್ಲೆಟ್ ಮಾಡ್ಕೊಂಡು ಫ್ರೆಶ್ ಮಾಡೋದು ಅಷ್ಟೇ ಫಿಲ್ಟರ್ ಬೇಡ ನನ್ನ ಹತ್ರ ಒಂದು 6 ಏನೋ ಇದೆ ಅದು ನೀವು ಸಾಮಾನ್ಯ ತೊಗೊಂಡೋಗಿದ್ದೆ DK ತಗೊಂಡು ಪ್ರಾನ್ ಟ್ರ್ಯಾಪ್ ಊರಿನಲ್ಲಿ ಸ್ವಸ್ತಿಕ್ ಗಣೇಶ ಕಾಸ್ಟಿಂಗ್ 5500 ಅಂದರೆ ನಮಗೆ ಸ್ಯಾಂಪಲ್ಸ್ ಕೊಡ್ತೀರಾ ನೀವೇ ಮಾಡ್ತೀರಾ ಮನೆಗೆ ತಂದು ಹೋಗಿ ವಾಚಿಟ್ಕೊಂಡು ನಾಲೆಜ್ ಮಾತ್ರ ಇದು ನ್ಯಾಚುರಲ್ ಆಗಿರೋದು ಯಾವುದು ಇಲ್ವಾ ಇದೆಲ್ಲ ನ್ಯಾಚುರಲ್ ಅಲ್ಲ ನೀವು ಅಂದರೆ ಅದು ಈ ಥರ ಶೇಪ್ ಬೇಕಂತ ಮಾಡ್ತೀರಾ ಅದಾಗದೇ ಬರುತ್ತಲ್ಲ ಅದಾಗದೇ ಬರೋ ಪರ್ಲಿಗೆಲ್ಲ ಶೇಪೇ ಇರಲ್ಲ ಹಾಂ ಹೌದಾ ನಮ್ಮದು ಗ್ಲಾಸ್ ಹಾಗಾಗಿ ನಾನು ಟ್ರೈನಿಂಗ್ ಮಾಡೋಕ್ಕೆ ಇಷ್ಟ ನಾಟ್ ಫಾರ್ ಕಮರ್ಷಿಯಲ್ ಪರ್ಪಸ್ ಫಾರ್ ಮೈ ಹೋಮ್ ಅಷ್ಟೇ ಒಂದು ಅಕ್ವಾಪಾನಿಕ್ಸ್ ಸೆಟಪ್ ಇದೆ ಅದರಲ್ಲಿ ಐ ವಾಂಟ್ ಇನ್ಕಾರ್ಪೊರೇಟ್ ದಿಸ್ ಆಸ್ ಎ ಫಿಲ್ಟರ್ ಬಟ್ ಆದರೆ ನಿಮ್ಮಲ್ಲಿ ನಾನು twice in a week, 2 weeks,
So the AI based It's waste management companies. okay, waste management Yes, company. AI waste management. Okay. So what we do is we partner with fishermen to bring back plastics from the oceans. Okay. So earlier what they used to do is they used to throw the plastics back while they were getting it from the fishes with the fish net while they were catching. So we told them don't do that anymore. We'll partner with you, and once you bring it back to the shores, we'll incentivize you for that. So once they bring it back to the shores, we employ women from the community and we train them to segregate waste. So once the waste is segregated, we send it to recyclers. So even we collect from door to door. So high quality plastics are recycled and can be made like this, to plastic bags like these. Okay. So this entire process from the collection to the recyclers it's enabled by technology. So we're using AI, we're using IoT weighing scale, and we're using a mobile app to track it. Nice. We're empowering women. Yes, we are empowering women. Even we post recycling, we are like giving livelihoods to women. So we are training them as well how to weave this, so they can make it and sell it. You can sell it to you in case if people are interested. Yes, or SHGs, like the government or anyone working waste management can contact us. Okay. Do you have any website or something? It's www.baeru.in. BAERU. BAERU. Yes. .in. Yes. ಥರ್ಮಾಕೋಲ್ ಮೇಲೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡು ಬೋಟು. ಡಾಲ್ಫಿನ್ ಹಾರ್ಟ್ ಎಲ್ಲ ಇಟ್ಟಿದ್ದಾರೆ. ಲೋವರ್ ಜಾ ಆಫ್ ವೇಲ್ ಅಂತೆ, ಎಷ್ಟು ದೊಡ್ಡದಾಗಿದೆ.
ನಮಸ್ತೆ. ಇದು ಬಂದು ಗ್ರೀನ್ ಟಾರ್ಟೈಸ್ ಸರ್ ಇದು. ಗ್ರೀನ್ ಟೋಟಲ್. ಗ್ರೀನ್ ಟಾರ್ಟೈಸ್ ಸರ್ ಇದು. ಇದು ಬಂದು ಲೈಫ್ ಟೈಮ್ ಬಂದು 60 to 80 ಇಯರ್ಸ್ ಇದಕ್ಕೆ. ಇದು ನಮಗೆ 45 ಇಯರ್ಸಿಗೆ ಡೆತ್ ಆಗಿ ಸಿಕ್ಕಿರುವಂಥದ್ದು. ಇದು ಬಂದು ಆಲಿವ್ ರಿಲ್ಲಿ ಸರ್ ಇದು ಸಣ್ಣದು. ಆಲಿವ್ ರಿಲ್ಲಿದು ಸಣ್ಣದು ಸರ್ ಇದು. ಇದು ತುಂಬ ಎಷ್ಟೇ ದೊಡ್ಡದಾಗಿದೆ, ಇದಕ್ಕಿಂತ ಇನ್ನೂ ತುಂಬ ದೊಡ್ಡದಾಗುತ್ತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸರ್ ಇದು ಆಲಿವ್ ರಿಲ್ಲಿ. ಆಮೇಲೆ ಮೇಲ್ಗಡೆ ಕಾಣಿಸ್ತಾ ಇದೆಯಲ್ಲ ಅದು ಗ್ರೀನ್ ಟಾರ್ಟೈಸ್. ಇದು ಕೆಳಗಡೆ ಇದೆ ಗ್ರೀನ್ ಟಾರ್ಟೈಸ್. ಆಲ್ರೆಡಿ ಇದು ಬಂದು ಡಾಲ್ಫಿನ್ ಸ್ಕೆಲಿಟನ್ ಸರ್ ಇದು. ಡಾಲ್ಫಿನ್ ಇದು ಸ್ಕೆಲಿಟನ್. ಮನುಷ್ಯನ ಹಸ್ತನೇ ಸರ್ ಇದು. ಮನುಷ್ಯನ ಜೊತೆ ಈಕೋ ಫ್ರೆಂಡ್ಲಿ ಆಗಿರುವಂಥದ್ದು ಇದು. ಓಕೆ. ಆಮೇಲೆ ಇದು ಲೈಫ್ ಟೈಮ್ ಬಂದು ಸೇಮ್ ಮನುಷ್ಯನ ಥರನೇ ಸರ್ ಇದು. ಲೈಫ್ ಟೈಮ್ 60 ಇಯರ್ಸ್ ಸರ್ ಇದು. ಇದು ಬಂದು ಡಾಲ್ಫಿನ್ ಸ್ಕೆಲಿಟನ್ ಸರ್ ಇದು. ಅವಾಗ ನಾನು ಹೇಳಿದ್ದೆ ಮನುಷ್ಯನ ಹಸ್ತನೇ ಅಂತೇಳಿ. ಇದಕ್ಕೂ ಕೂಡ 4 ಚೇಂಬರ್ಸ್ ಸರ್ ಇದಕ್ಕೆ. ಮನುಷ್ಯಗೆ 4 ಚೇಂಬರ್ಸ್ಗಳಿರ್ತವೋ ಅದಕ್ಕೂ ಕೂಡ 4 ಚೇಂಬರ್ಸ್ ಇರುತ್ತೆ ಸರ್. ಹಾಗೆ ಇದು ಇಲ್ಲಿ ನೋಡಿ, ಇಲ್ಲಿ ಚೇಂಬರ್ಸ್ಗಳು ಕಾಣಿಸ್ತಾ ಇದ್ದಾವೆ. 1 2 3 4. ಇದು ಕೂಡ 4 ಚೇಂಬರ್ಸ್ ಸರ್. ಆಮೇಲೆ ಇದು ಬಂದು ಡಾಲ್ಫಿನ್ ಇದು ಸಿ ಹಾರ್ಸ್. ಇಲ್ಲಿ ಸಮುದ್ರ ಕುದುರೆ ಅಂತ ಹೇಳ್ತೀವಿ. ಇದರದ್ದು ಏನಂತ ಹೇಳಿದ್ರೆ ಗಂಡನ್ನು ಮರಿ ಹಾಕುತ್ತೆ ಸರ್, ಹೆಣ್ಣು ಮರಿ ಹಾಕಲ್ಲ. ಇದು ಗಂಡನ್ನು ಮರಿ ಹಾಕುತ್ತೆ. ಹಾಗೆ ಈ ಕಡೆ ಬಂದು ಇದು ಡಾಲ್ಫಿನ್ ವೇರ್ದು ಒಂದು ದವಡೆ ಹಲ್ಲು ಸರ್. ಮರಿ ತಿನ್ನಂಗಿಲ್ಲದ್ದು ಒಂದು ದವಡೆ ಹಲ್ಲು ಸರ್. ಒಂದು ದವಡೆ ಹಲ್ಲು. ಹಾಂ, ದವಡೆ ಹಲ್ಲು ಸರ್. ಎಷ್ಟು ಅಡಿ ಇದೆ? ಎಷ್ಟು? ಇದು 12 ಫೀಟ್ ಇದೆ ಸರ್. 80 kg ಇದೆ. 80 kg ಇದೆ. kg ಇದೆ. ಓಕೆ. ನಿಮಗೆ ನಿಮ್ಮದು ಲೊಕೇಶನ್ನು ಇಲ್ಲಿ ಬೆಂಗಳೂರು ಕಡೆ ಆಯಿತು ಅಂತಂದರೆ ಆ ಥರ ಸೆಟಪ್ ಮಾಡ್ತಾರೆ. ಅಂದರೆ ಅಲ್ಲಿ ಎಲ್ಲಾದರೂ ಲೋಕಲ್ ಸೆಟಪ್ ಆಯಿತು ಅಂತಂದರೆ ನೀವು ಬೇಕಾದ್ರೆ ಪಾಂಡಲ್ಲೇ ಬಾಕ್ಸ್ ಟೈಪ್ ಕೆಲಸ ಮಾಡಿಕೊಂಡು ಸ್ಟಾರ್ಟ್ ಮಾಡಿ. ಇದೆಲ್ಲ ಸೇಲ್ ಮಾಡ್ತೀರಾ ಮುತ್ತು? ನಿಮ್ಮದೇನು ಇನ್ಸ್ಟಿಟ್ಯೂಟಾ? ಸರಿ. ಓಕೆ. ಇದೆಲ್ಲ ಸೇಲ್ಗಿದೆಯಾ ಇದು? ಇದೆಲ್ಲ ಪ್ಯೂರ್ ಮುತ್ತು. ಒಂದಕ್ಕೆ 300 ಆಯಿತು ಒಂದು ಪೀಸ್ಗೆ. ಇದು ಫುಲ್ಲು ರೌಂಡ್ ಇದೆಲ್ಲ, ಈ ಥರ ಡ್ರಿಲ್ ಆಗಿಲ್ಲ. ಹಾಯ್ ಸರ್. Hi. So we're the Wildlife Association of South India. We're still setting up our stall, but we're a society. We have 500 members, and what we are trying to do is something unique for this exhibition, which is we're trying to showcase the ecology of the Kaveri river basin. So we've got photographs of all these native species of fish. That is a critically endangered catfish called the Nilgiri mistus. We've got Masya. We've got all these various species, right? What we also do is focus on research and conservation. So we've got Das, for example. He's a fellow with Sanctuary Asia magazine. And what he does is something called radio telemetry. So he uses a tag on a fish to follow fish around. This is Kumar and Mahadeva. They're from Shivasamudram. And what they do is they tag fish. So we have an angling program. And we catch fish and let them go. Okay. So that gets people interested in conservation and those kind of things. And what they do is they put a small tag on each fish. So now you can identify each fish. So the next time it's caught, we know whether the fish has grown, whether the fish is, whether any injuries, or whether what kind of condition the fish is over time. So this is the kind of work that we're doing in India. And these are the products. These are just information things. For example, the Karnataka Fisheries Department, they've declared 22 fish sanctuaries across Karnataka. So this list is available online. The key thing is not many people know where these fish sanctuaries are. So what we did is we ran a survey last year called Matsyadama Yatra, and we went to all these 22 sites, right? And if you can see the map in the first page, most of these sites are all in the Western Ghats. Right, so we went to every one of these sites and we actually documented all the characters. This is, for example, the Abhirama Fish Sanctuary. So you can see that most of it is all natural. The area around it is natural, some built-up area, and then we also surveyed the riverbank vegetation. So you have tree cover, understory, plantations. So most of it is well covered away. So it's a good habitat type. And then, of course, some interesting facts from each of these places. Right. Nice. So one of the fish sanctuaries we're working in is the Shivasamudram Fish Sanctuary, and we now have a management plan for them, a 10-year management plan. All of this information is available on our website, Okay. Vasi India, and we're also on Instagram.
So you can follow us on wasiindia.com and Can you spell it? WASI WASI. India. Okay. So WASI stands for Wildlife Association of South India. And you can also feature some of these if you want. Yeah. This is a new humpback marsi design, the critically endangered species. We call it the tiger of the river. So the same role that the tiger plays in terrestrial conservation. Apex predator. This book was actually released yesterday officially Okay. at the CM event. Okay. Hey. ಮಕ್ಕಳು ಆಟ ಆಡ್ತಿದ್ದಾರೆ ನೋಡಿ. ಬಿದ್ದೋಗ್ತೀರ ಕಂಡ್ರು ಹುಷಾರು. Because uncle can fish the soap. ಓ You fish soap. And you said ಸತ್ತೋಗಿದ್ಯಾ? ಅದೇ ಆ್ಯಕ್ಚುಲಿ ಡಾಲ್ಮ್ಯಾಂಕೋ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಡಿವೈಸ್ ಡೆವಲಪ್ ಮಾಡಿ ಸರ್ ಟೋಟಲ್ ಎ ಬೇಸ್ಡ್. ಸೊ ಇಲ್ಲಿ ಬಂದರೆ ನಿಮಗೆ ಒಂದು ಡಿವೈಸು ವಿತ್ ಸೆನ್ಸರ್ಸ್ ಪಾಂಡಲ್ಲಿ ಪ್ಲೇಸ್ ಮಾಡ್ತೀವಿ ಸರ್. ಸೊ ಇಲ್ಲಿ ವಾಟರ್ ಪ್ಯಾರಾಮೀಟರ್ಸ್ ನಿಮ್ಗೆ ಮಾನಿಟರ್ ಮಾಡ್ಬೋದು ಸರ್. ನೀವು ಎಲ್ಲೇ ಇದ್ದರೂ ಅಲ್ಲಿಂದ ನಿಮ್ಮ ಫೋನಲ್ಲಿ ಅಥವಾ ಸಿಸ್ಟಮಿಂದ ಅಥವಾ ಫೋನಿಂದ ಮಾನಿಟರ್ ಮಾಡ್ಕೋಬೋದು. ಇಲ್ಲಿ ನೋಡಿದ್ರೆ ನಿಮಗೆ ಟೆಂಪ್ರೇಚರ್, DO, pH, ಅಮೋನಿಯಾ, TDS, salinity ನೋಡ್ಕೋಬೋದು. ಅಲಾಂಗ್ ವಿತ್ ನಿಮಗೆ ಅಲರ್ಟ್ಸ್ ತೋರಿಸುತ್ತೆ. ಸಚಸ್ ಇವಾಗ pH ಜಾಸ್ತಿ ಆಯಿತು ಅಥವಾ ಅಮೋನಿಯಾ ಜಾಸ್ತಿ ಆಯಿತು ಅಥವಾ pH ಕಡಿಮೆ ಆಯಿತು ಅಂತ ತೋರಿಸಿದ್ರೆ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಮೊಬೈಲಲ್ಲಿ, ಪ್ಲಸ್ ಲೈವ್ ಅಲರ್ಟ್ಸ್ ತೋರಿಸುತ್ತೆ. ಇದ್ರ ಜೊತೆಗೆ ನಿಮಗೆ ವಿತ್ ಡೇಟ್ ಆ್ಯಂಡ್ ಟೈಮ್ ರೀಡಿಂಗ್ಸ್ ತೋರಿಸುತ್ತೆ. ಟೆಂಪ್ರೇಚರ್, DO, pH, salinity, TDS ಎಲ್ಲದೂ ರೀಡಿಂಗ್ಸ್ ತೋರಿಸುತ್ತೆ. ಆಮೇಲೆ AI ಬರುತ್ತೆ ಸರ್ ಇದರಲ್ಲಿ. ಸೊ ಓಕೆ, ಟೆಂಪ್ರೇಚರ್ ಎಷ್ಟು ಅಂತ ಕೇಳಿದರೆ ರೀಸೆಂಟ್ ರೀಡಿಂಗ್ಸ್ ತೊಗೊಂಡು ಟೆಂಪ್ರೇಚರ್ ಎಷ್ಟೈತೆ, ಅದು ಯಾವ ಕಂಡೀಷನಲ್ಲಿ ಐತೆ ಅಂತ ಕೂಡ ಹೇಳುತ್ತೆ. ಅಲಾಂಗ್ ವಿತ್ ಇವಾಗ ಸಪೋಸ್ ಟೆಂಪ್ರೇಚರ್ ಜಾಸ್ತಿ ಇದ್ದರೆ ಅದನ್ನ ಹೆಂಗೆ ಕಂಟ್ರೋಲ್ ಮಾಡಬೇಕಂತ ಕೇಳಿದ್ರೆ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ. ಪ್ರಿಸ್ಕ್ರಿಪ್ಷನ್ ಕೂಡ ಜನ್ರೇಟ್ ಮಾಡಿಕೊಡುತ್ತೆ ಸರ್. ಸೊ ಇದು ಯಾವುದು ಪಾಂಡ್ಸ್ಗ ಇಲ್ಲಾಂದರೆ ಫಿಶ್ ಫಾರ್ಮಿಂಗ್. ಫಿಶ್ ಫಾರ್ಮಿಂಗ್. ಓಕೆ, ಇದು ರೆಸಾರ್ಟ್ಸಲ್ಲಿ ಕೆಲವೊಂದು ಫಿಶಿಂಗ್ದು ಇದಿರುತ್ತಲ್ಲ ಪಾಂಡ್ಸು, ಅದರಲ್ಲಿ ಕೂಡ ಇಂಟಿಗ್ರೇಟ್ ಮಾಡಿ. ಹಾಂ ಸರ್, ಹೌದು. ಕ್ಯಾನ್ ಯು ಶೋ ಮಿ ದ ಡಿವೈಸ್? ಡಿವೈಸ್ ದಿಸ್ ಇಸ್ ಜಸ್ಟ್ ಡೆಮೋ ಡಿವೈಸ್. ಹಾಂ, ಡೆಮೋ, ನೋ ಇಶ್ಯೂಸ್. ಸೊ ನಾವು ಮೇಯ್ನ್ಲಿ ಬಂದ್ಬಿಟ್ಟು ICR ಜೊತೆ ಜಾಯಿಂಟ್ ವೆಂಚರ್ ತೊಗೊಂಡು ಕೊಲಾಬ್ರೇಟ್ ಮಾಡಿಕೊಂಡು ಡಿವೈಸ್ ಡೆವಲಪ್ ಮಾಡಿದ್ವಿ ಸರ್. ಒಂದು ಡಿವೈಸ್ ಟ್ರಯಲಲ್ಲಿ ಐತೆ ICRಲ್ಲಿ, ಇನ್ನೊಂದು ಹಾರಂಗಲ್ಲಿ ಬಿಟ್ಟಿದೆ ಸರ್. ಓಕೆ, AML ಬೇಸ್ಡ್ ಫ್ಯೂಚರ್ ಫಾರ್ಮಿಂಗ್. ಇನ್ ಕೇಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಹಾಂ ಸರ್. ಡಾಲ್ಮ್ಯಾಂಕೋ ಟೆಕ್ನಾಲಜೀಸ್. ಫಿಶಸ್ ಇರುತ್ತೆ. ವಾಟರ್ ಪ್ಯೂರಿಫಿಕೇಷನ್ ಸಿಸ್ಟಮ್ ಬ್ರೀಡರ್ಸ್ಗೆಲ್ಲ ಬೇಕಾಗತ್ತಲ್ಲ.
ಬಂದು ಅದು ವಿಡಿಯೋ ಮಾಡ್ತಾ ಇರ್ತಾನೆ ಅಮ್ಮ. ಯಾವುದು छोटा बॉक्स है अंदर
ಸರ್ ಗಪ್ಪಿ ಜೊತೆ ಬೆಟ ಇರುತ್ತಾ? ದೇ ಡೋಂಟ್ ಫೈಟ್. ಗ್ರೂಪ್ ಆಫ್ ಅದರ್ ಒಂದೇ ಇಟ್ಕೊಂಡ್ರೆ ಜಗಳ ಆಗೋದು. ಬ್ಯೂಟಿಫುಲ್ ಟೆರೇರಿಯಮ್ಸ್. ಸರ್ ಇದು ಸೇಲ್ ಮಾಡ್ತೀರಾ? ಎಷ್ಟು? 6500. ಎಲ್ಲಿ ಇರೋದು ನಿಮ್ಮ ಆಫೀಸು? ಹೊತಿಕೆರೆ. ನೆನ್ನೆ ಆಯ್ತು ಇನಾಗ್ರೇಷನ್.
ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡಿ ಸರ್. ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಬರೀರಿ. ವೆಲ್ಕಮ್ ಮೇಡಮ್. ಇದು 480 ಅದು 580. ಸರ್ ನಿಮ್ಮ ಫೋನ್ ನಂಬರ್ ಬರೀರಿ. ಫಿಶ್ ಏನಾದ್ರು ತೊಗೊಳ್ತೀರಾ ನೀವು? ಅಲ್ಲ ತೊಗೊಳ್ತೀನಿ ಅಂದರೆ ಬರೀರಿ, ಗ್ರೂಪ್ಗೆ ಆ್ಯಡ್ ಮಾಡ್ತೀವಿ ಅಷ್ಟೇ ಸರ್. ಸರಿಗ ಅದೇ ಇಟ್ಕೊಂಡಿಲ್ವಾ? ನಾನು ಕೊಡ್ತೀನಿ, ಮಿಸ್ ಮಾಡಬೇಡ ಸರ್. ರಾಜಾಜಿನಗರ ಸರ್, ಕುಂದಾಪುರ ಟು ಬ್ಯಾಂಗ್ಳೂರ್ ಅಂತ ಒಂದು ಮಾಡಿದ್ದೀವಿ. ಕುಂದಾಪುರ ಟು ಬ್ಯಾಂಗ್ಳೂರ್ ಡೈರೆಕ್ಟ್ ಪೌಡ್ರ್ ಮಾಡ್ಬೋದು. ಎಷ್ಟು ಕೆ ಜಿ ಬೇಕಾದ್ರೂ ಕಟ್ಟೆ ಮಾಡಿ ಸರ್. ಇದು ಬಂದು ಮಡ್ ಕ್ರಾಬ್ ಅಂತೀವಿ, ಲೈವ್ ಮಡ್ ಕ್ರಾಬ್ ವೈಲ್ಡ್ ಕ್ಯಾಚ್. ಸರಿನಾ? ಇದಕ್ಕೆ ನಾವು ಯಾವುದೇ ಥರ ಊಟ ಹಾಕಿ ಬೆಳೆಸೋದಿಲ್ಲ. ಇದು 24 ಅವರ್ ಮುಂಚೆ ಸಮುದ್ರದಲ್ಲೇ ಇತ್ತು, ನಾವೇ ಹೋಗಿ ಬಂದಿದ್ದೀವಿ. ಎತ್ಕೊಬಂದು ಬೆಂಗಳೂರಲ್ಲಿ ಜನರಿಗೆ ಸೇವೆ ಮಾಡ್ತಾ ಇದ್ದೀವಿ. ಸರಿನಾ? ಇವರು ನಮ್ಮ HSK ಎಂಟರ್ಪ್ರೈಸಸ್ ಸುಧೀರ್ ಅಂತ. ಇವರು ಮಿಕ್ಕಿದ ಡೀಟೇಲ್ ಎಲ್ಲ ಹೇಳ್ತಾರೆ. 25 ವರ್ಷ ಎಕ್ಸ್ಪೀರಿಯನ್ಸ್ ಬರೀ ಕ್ರಾಬಲ್ಲಿ ಸರ್. ಕೇಳಿ ಅವ್ರ ಹತ್ರ. ಸರ್, ಇದು ಬಂದುಬಿಟ್ಟು ನೀವು ಈಗ ರೈತರು ಅಂದರೆ ಕಲ್ಚರ್ ಮಾಡಲಿಕ್ಕೆ ಕೂಡ ಆಗ್ತದೆ. ಇದರಲ್ಲಿ 2 ಥರ ಕ್ವಾಲಿಟಿ ಬರ್ತದೆ. ಇದು ಗ್ರೀನ್ ಅಂತ. ಗ್ರೀನಲ್ಲಿ ನಿಮಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂದರೆ ಸಿಂಗಾಪುರ, ಮಲೇಷ್ಯಾಕ್ಕೆಲ್ಲ ಇದು ಎಕ್ಸ್ಪೋರ್ಟ್ ಆಗ್ತದೆ. ಇದರಲ್ಲೇ ದೊಡ್ಡದಾಗ್ತದೆ ಇದನ್ನೇ ಕಲ್ಚರ್ ಮಾಡಿದರೆ. ಇದು ಬಂದುಬಿಟ್ಟು ಇದರಲ್ಲಿ ನೋಡಿ ರೆಡ್ ಕ್ರ್ಯಾಬ್ ಅಂತ. ಇದು ರೆಡ್ ಕ್ರ್ಯಾಬ್ ಅಂದರೆ ಓನ್ಲಿ ಚೈನಾಕ್ಕೆ ಮಾತ್ರ ಹೋಗ್ತದೆ. ಇದು ಫೀಮೇಲ್ ಕ್ರ್ಯಾಬ್, ಇದು ಹೆಣ್ಣು ಕ್ರ್ಯಾಬ್. ಇದು ಹೆಣ್ಣು ಅಂದರೆ ಇದು ಇಷ್ಟು ಅಗಲ ಇರ್ತದಲ್ವಾ, ಇದು ಹೆಣ್ಣು. ಇದು ಗಂಡು ಕ್ರ್ಯಾಬ್, ಇದು ಚಿಕ್ಕದಿರ್ತದೆ. ಹೊಟ್ಟೆ ಹತ್ರ ಇದು ಚಿಕ್ಕದಿರ್ತದೆ, ಇದು ದೊಡ್ಡದಾಗಿರ್ತದೆ ನೋಡಿ ಈ ಥರ. ಓಕೆನಾ? ಇದರಲ್ಲಿ ಹೆಣ್ಣು ಕ್ರ್ಯಾಬಲ್ಲಿ ಮೊಟ್ಟೆ ಇರ್ತದೆ, ರೆಡ್ ಮೀಟ್ ಇರ್ತದೆ. ಅದು ಚೈನಾದಲ್ಲಿ ಡಿಮ್ಯಾಂಡ್ ಇರ್ತದೆ. ಈ ಕ್ರ್ಯಾಬ್ಗೆ ಚೈನಾದಲ್ಲಿ ಮಾತ್ರ ಡಿಮ್ಯಾಂಡ್ ಇರೋದು. ಗ್ರೀನ್ ಕ್ರ್ಯಾಬ್ ಬಂದುಬಿಟ್ಟು ಅದು ನಿಮಗೆ ಸಿಂಗಾಪುರ, ಮಲೇಷ್ಯಾ, ಹಾಂಗ್ಕಾಂಗ್ ಆ ಕಡೆ ಎಲ್ಲ ಹೋಗ್ತದೆ. ಇದು ಓನ್ಲಿ ಚೈನಾಗೆ ಹೋಗ್ತದೆ. ತುಂಬ ಹೆಲ್ದಿ ಫುಡ್ ಸರ್ ಇದು ಲೈವ್. ಇದಕ್ಕೆ ಯಾವುದೇ ರೀತಿಯ ಫುಡ್ ಆಗಲಿ ಕೆಮಿಕಲ್ ಆಗಿ ಯಾವುದೇ ರೀತಿಯ ಸಾಕ್ಲಿಕ್ಕಾಗಲ್ಲ. ಇದು ಫ್ರೆಶ್ ಆಗೇ ಸಿಗ್ತದೆ. ಫ್ರೆಶ್ ಆಗಿ ನಾವು ಕೊಡ್ತೀವಿ, ಲೈವ್ ಆಗೇ ಕೊಡ್ತೀವಿ. ಐಸ್ ಗೀಸ್ ಹಾಕಿ ಎಲ್ಲ ಕೊಡೋದೇ ಇಲ್ಲ, ಎಲ್ಲ ಲೈವ್ ಆಗೇ ಕೊಡ್ತೀವಿ. ಇನ್ ಕೇಸ್ ಬೇಕಂತ ಹೇಳಿದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಇದೆ. ನಂಬರ್ ನೀವು ಆ್ಯಡ್ ಮಾಡ್ಕೊಳ್ಳಿ. ನಾವು ಯೂಟ್ಯೂಬಲ್ಲಿ, ವಾಟ್ಸಪ್ಪಲ್ಲಿ ನಾವು ಗ್ರೂಪ್ ಮಾಡ್ತೀವಿ. ಅದೆಲ್ಲ ಮತ್ತು ಸೈಜ್ ಇದೆ ಸರ್. ಎಲ್ಲ ಚಿಕ್ಕದು 100 ಗ್ರಾಮು, 200 ಗ್ರಾಮ್, 300 ಗ್ರಾಮ್, 1 ಕಿಲೋ ತನಕನೂ ಸಿಗ್ತದೆ. ಬಟ್ ರೆಡ್ ಕ್ರ್ಯಾಬಲ್ಲಿ 1 ಕಿಲೋ ತನಕ ಸಿಗಲ್ಲ. ಇದರಲ್ಲಿ ಅರ್ಧ kg ಲಾಸ್ಟ್, ಅದಕ್ಕಿಂತ ಮೇಲೆ ಹೋಗಲ್ಲ. ಇದರಲ್ಲಿ ನಿಮಗೆ 1 kg, 1.5 kg ತನಕ ಸಿಗ್ತದೆ. ಇದು ಗ್ರೀನ್ ಕ್ರ್ಯಾಬಲ್ಲಿ. ಅದು ರೇಟು ಇವಾಗ 3000 ರೂಪೀಸ್ ಪರ್ kg ನಡೀತಿದೆ. 3000 ನಡೀತಿದೆ ಇವಾಗ ಪರ್ kg. ಓಕೆ. ಇದು ಬಂದುಬಿಟ್ಟು ಜಾಸ್ತಿ ಅಂದರೆ ಒಂದು 600-700 ತನಕ ಹೋಗ್ತದೆ ರೇಟ್. ಜಾಸ್ತಿ ರೇಟ್ ಅಂತ ಹೇಳಿ ಅದಕ್ಕೂ ರೇಟ್ ಜಾಸ್ತಿ ಜಂಪ್ ಆಗಲ್ಲ. ಇದರ ಮಾರ್ಕೆಟಿಂಗ್ ಜಾಸ್ತಿ ಬಂದುಬಿಟ್ಟು ಕಲ್ಕತ್ತಾದಲ್ಲಿ ತುಂಬ ಜಾಸ್ತಿ ಮಾರ್ಕೆಟಿಂಗ್ ಇದೆ ಸರ್ ಇದ್ರದ್ದು. ಇವಾಗಲೇ ಮೆಡ್ರಾಸಿಂದ ಚೈನಾಕ್ಕೆ ಫ್ಲೈಟ್ ಬಿಟ್ಟಿದ್ದಾರೆ. ಇವಾಗ ನೆಕ್ಸ್ಟ್ ವೀಕಿಂದ ಈ ಸಲದಿಂದ ಮೆಡ್ರಾಸಿಂದಲೇ ರೇಟ್ ಜಂಪ್ ಆಗ್ಬೋದು. ಕಲ್ಕತ್ತಾಕ್ಕಿಂತ ಮೆಡ್ರಾಸಲ್ಲೇ ರೇಟ್ ಜಂಪ್ ಆಗ್ತದೆ. ಓಕೆ. ಇದು ಸೀಸನ್ ಅಲ್ಲ, ಇದು ಇವಾಗ ಸೀಸನ್ ಸ್ಟಾರ್ಟ್ ಆಗಿದೆ ಸರ್. ಇಲ್ಲಿಂದ 2 ತಿಂಗಳ ತನಕ ಸೀಸನ್ ಇದೆ. ಯಾಕಂದರೆ ಇದಕ್ಕೆ ಡಿಮ್ಯಾಂಡ್ ಇರೋದು 2 ಮಂತಿಂದ 3 ಮಂತ್ ತನಕ. ಡಿಸೆಂಬರಿಂದ